ಹೊನ್ನಾವರದ ಸಹೃದಯ ಹಾಸ್ಯಪ್ರಿಯ ಮಹನೀಯರೇ, ಕನ್ನಡದಲ್ಲಿ ಹೇಳಿದ್ದೆಲ್ಲ ತಿಳಿತು ನಮ್ಮ ದೀಪಕ್ ಪ್ರಭು ಅವರು. ಕನ್ನಡದ 3-4 ನಿಮಿಷ ನಿಮ್ಮ ಭಾಷೆಯಲ್ಲಿ ಹೇಳಿದ್ರು, ಅದೇನು ತಿಳಿಲಿಲ್ಲ. ಇಂಪಾರ್ಟೆಂಟ್ ಆದದ್ದನ್ನು ಆವಾಗ ಹೇಳಿದ್ರೇನೋ ಅಂತ ನಾನು ಭಾವಿಸಿದ್ದೀನಿ. 2005ರಲ್ಲಿ ನಾನು ಇಲ್ಲಿಗೆ ಲಯನ್ಸ್ ಕ್ಲಬ್ಬಿನ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ತಿಳಿಯದಂತೆಯೇ ಅವರು ರೆಕಾರ್ಡ್ ಮಾಡಿದ್ದು ನಿಜ. ನಾನಾಗ ಭಯಪಟ್ಟದ್ದು ನಿಜ. ಆದರೆ ಆ ಭಯ ದೂರ ಆಗಿದೆ. ಈಗೆಲ್ಲ ಎಲ್ಲರ ಮನೆಗಳಲ್ಲಿ ಸಿಡಿನೇ ಇದೆ. ಸಿಡಿಗಳಿಂದಾಗಿ ಎಷ್ಟು ಉಪಯೋಗ ಆಗಿದೆ ಅನ್ನೋದಕ್ಕೆ ಇವತ್ತು ಇಂಟರ್ನೆಟ್ನಲ್ಲಿ ಕೂಡ ನನ್ನ ಕಾರ್ಯಕ್ರಮನ ವಿದೇಶಗಳಲ್ಲಿ ಜನ ನೋಡ್ತಿರೋದೇ ಸಾಕ್ಷಿ. ಮೊದಲಿಗೆ ನಾವೆಲ್ಲ ಕಲಾವಿದರು ಸುಧಾ ಬರ್ಗೂರ್ ಆದಿಯಾಗಿ ನಾವೆಲ್ಲ ತುಂಬಾ ಭಯಪಟ್ಟದ್ದುಂಟು. ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಈ ಥರ ಕ್ಯಾಮ್ರಾಗಳು ಹಾಕಿದ್ರೆ ಮುಂದೇನಪ್ಪ ನಮ್ಮ ಗತಿ ಅಂತ ಯೋಚನೆ ಮಾಡ್ತಿದ್ವಿ ನಾವು. ಆದರೆ ಈಗ ಭಯ ಹೋಗಿದೆ. ಯಾಕಂದ್ರೆ ಎಲ್ಲರನ್ನೂ 5.5 ಕೋಟಿ ಜನರನ್ನ ನಾವು ಏಕಕಾಲಕ್ಕೆ ತಲುಪೋದಾಗೋದಿಲ್ಲ. ಈಗ ನಾನು ಕರ್ನಾಟಕದಲ್ಲಿ ಸುಮಾರು 300 ಊರುಗಳನ್ನ ಸುತ್ತಿದ್ದೇನೆ. 1100 ಕಾರ್ಯಕ್ರಮಗಳನ್ನ ನೀಡಿದ್ದೇನೆ ಇದುವರೆಗೂ. ಇದು 1100ನೇ ಕಾರ್ಯಕ್ರಮ ಆದರೂ ಆಗಬಹುದು ನಂದು. ಈ ಹಿನ್ನೆಲೆಯಲ್ಲಿ ಇಷ್ಟು ಅದ್ಧೂರಿಯಾಗಿ ಶರಾವತಿಯ ಅಲೆಗಳೊಂದಿಗೆ ನನ್ನ ಕಾರ್ಯಕ್ರಮವನ್ನು ದೀಪಕ್ ಪ್ರಭು ಆಯೋಜನೆ ಮಾಡಿದ್ದಾರೆ. ಕುಟುಂಬದೊಂದಿಗೆ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾರೆ. ತುಂಬ ಶ್ರಮಪಟ್ಟು ಕೂಡ ನಾನು ಇಲ್ಲಿಗೆ ಬಂದಿದ್ದೇನೆ. ಯಾಕೆಂದರೆ ನಿನ್ನೆ ನಾನು ತುಮಕೂರಿನಿಂದ ಬಂದಿದ್ದೇನೆ. ಇಲ್ಲಿ ಡೇ ಜರ್ನಿ ನಿಮ್ಮ ರಸ್ತೆಗಳಲ್ಲಿ ಊಹಿಸಿ ಹೇಗಿರ್ತದೆ ಅಂತ. ಮೊನ್ನೆ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ನನಗೆ ಯಾವ ರಿಸರ್ವೇಷನ್ ಸಿಗದ ಕಾರಣ ನಿನ್ನೆ ಬೆಳಗ್ಗೆ ನಾನು ತುಮಕೂರನ್ನು ಬಿಟ್ಟು 7:15ಗೆ ತುಮಕೂರು ಬಿಟ್ಟಂತ ನಾನು ಎಲ್ಲ ಥರದ ವಾಹನಗಳನ್ನು ಹತ್ತಿದೆ. ಮೊದಲು ಟ್ರೇನು, ಮೊದಲು ಆಟೋ, ಆಮೇಲೆ ಟ್ರೇನ್ನಿಂದ ಬಸ್ಸು, ಗಿಟಕ ವಿಮಾನ ಒಂದು ಬಿಟ್ಟು ಎಲ್ಲಾ ವಾಹನಗಳನ್ನು ಹತ್ತಿ ಈ ಊರಿಗೆ ತಲುಪಿದಾಗ ಸಾಯಂಕಾಲ 7 ಗಂಟೆ. ಸ್ನೇಹಿತರೆ, ಅದ್ಭುತವಾದಂಥ ರಸ್ತೆಗಳು, ಹಾಸ್ಯಕ್ಕೆ ಒಳ್ಳೆ ವಸ್ತುವನ್ನು ಒದಗಿಸುವಂಥ ರಸ್ತೆಗಳು. ನಾನು ಪ್ರಯಾಣ ಮಾಡಿದಂಥ ದಾರಿ ತುಂಬಾ ಕಷ್ಟದ್ದಾಗಿತ್ತು ನಿನ್ನೆ. ಅದಕ್ಕೆ ನಿನ್ನೆ ಏನಾದರೂ ಕಾರ್ಯಕ್ರಮ ಇದ್ದಿದ್ರೆ ನಿಮ್ಮನ್ನು ನಗಿಸೋದಿರಲಿ, ನಾನು ಅಳೋದು ಬಾಕಿ ಇತ್ತಷ್ಟೇ. ಆದರೆ ಇವತ್ತು ಕಾರ್ಯಕ್ರಮ ಇದ್ದದ್ರಿಂದ ಸ್ವಲ್ಪ ಫ್ರೆಶ್ ಆಗಿದ್ದೇನೆ. ಇನ್ನೊಂದು ಅದ್ಭುತ ಅನುಭವ ಏನಂದ್ರೆ, ನಾನು ಇದುವರೆಗೂ ನಿಂತು ಪ್ರಯಾಣ ಮಾಡಿರಲಿಲ್ಲ. ನಿಂತಿದ್ದೆ ಒಂದು 15 ನಿಮಿಷ 20 ನಿಮಿಷ. ಆದರೆ 3 ತಾಸುಗಳ ಕಾಲ, ಅಂದರೆ ಸಾಗರದಿಂದ ಹೊನ್ನಾವರದವರೆಗೂ ನಿಂತು ಬಂದಂಥ ಒಂದು ರೆಕಾರ್ಡನ್ನು ನಾನು ನಿನ್ನೆ ಸ್ಥಾಪನೆ ಮಾಡಿದೆ. ಎಲ್ಲೆಲ್ಲೂ ಮಧ್ಯೆ ಯಾರೂ ಇಳಿಲಿಲ್ಲ. ಒಂದು ಸಂತೋಷ ಮತ್ತು ದುಃಖದ ಸಂಗತಿ ಏನು ಅಂದ್ರೆ, ಎಷ್ಟೋ ಜನರಿಗೆ ಬಸ್ಸಲ್ಲಿ ನಾನು ಪ್ರಾಣೇಶ ಅನ್ನೋದು ಗೊತ್ತಿತ್ತು, ಯಾರೂ ಮಾತಾಡಿಸ್ಲಿಲ್ಲ. ಯಾಕೆ ಹೇಳಿ? ಸೀಟ್ ಬಿಡಬೇಕು. ಅವರೆಲ್ಲ ಎಂಥ ಜಾಣರು ಅಂದ್ರೆ ಹೊನ್ನಾವರದಲ್ಲಿ ಇಳಿದ ಮೇಲೆ ಮಾತಾಡಿಸಿ ಆಟೋಗ್ರಾಫ್ ತಗೊಂಡು. ಅಯ್ಯೋ ಪುಣ್ಯಾತ್ಮರೇ, ಸಾಗರದಲ್ಲೇ ನಾನು ಭೇಟಿಯಾಗಿದೆ, ಎಷ್ಟು ಚೆನ್ನಾಗಿತ್ತರಯ್ಯ, ಒಂದು ಅರ್ಧ ಗಂಟೆನಾದರೂ ಕೂತ್ ಬರ್ತೀವಿ ಅಂತ. ಅದಕ್ಕೆ ಸರ್ ನಿಮ್ಮನ್ನು ಮಾತಾಡಿಸ್ಲಿಲ್ಲ ನಾವು. ಹೀಗೆ ಜೀವನದಲ್ಲಿನ ಹಾಸ್ಯವನ್ನ ಹೇಳ್ತಾ ಹೊರಟ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ನಿಮ್ಮನ್ನ ಸೇರಿಸಿದವರು ದೀಪಕ್ ಪ್ರಭು ಅವರು. ಈ ವಿಷಯವನ್ನು ನಾನು ಮರೆಯೋದಿಲ್ಲ, ನೀವು ಮರೆಯೋ ಹಾಗಿಲ್ಲ. ತಾವೆಲ್ಲ ಬಹಳ ಗಂಭೀರವಾಗಿ ಕೂತಿದ್ದೀರಿ, ಅದೇ ನನಗೆ ದುಃಖದ ಸಂಗತಿ. ಮೊದಲಿಗೆ ಏನಾದರೂ ಒಂದು ಸ್ವಲ್ಪ ಕಾರ್ಯಕ್ರಮ ಆಗಿ ನೀವು ವಾರ್ಮ್ ಅಪ್ ಆಗಬೇಕಾಗಿತ್ತು. ಈ ವಾರ್ಮ್ ಅಪ್ ಮತ್ತು ಫ್ರೆಶ್ ಅಪ್ ಎರಡೂ ನನ್ನಿಂದಲೇ ಆಗಬೇಕಾಗಿರೋ ಸ್ವಲ್ಪ ಇಲ್ಲಿ ಕಷ್ಟ ಅನಿಸ್ತಾ ಇದೆ. ಆದರೂ ನಾನು 2005ರಲ್ಲಿ ಬಂದಾಗ ನೀವು ನಕ್ಕಿದ್ರಿ ಅನ್ನೋ ನೆನಪು ನನಗಿದೆ. ಈಗಲೂ ನಗ್ತೀರಿ ಅಂತ ಭಾವಿಸಿ ನನ್ನ ಮಾತನ್ನು ಮುಗಿಸೋದಿಲ್ಲ, ಈಗ ಶುರು ಮಾಡ್ತೀನಿ. ಸ್ನೇಹಿತರೆ, ನಿಮ್ಮ ಕನ್ನಡಕ್ಕೂ ನಮ್ಮ ಕನ್ನಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀವು ಪುಸ್ತಕದಲ್ಲಿ ಇರುವಂತೆಯೇ ಮಾತಾಡುವವರು, ನಾವು ಪುಸ್ತಕದಲ್ಲಿ ಬರೆಯೋದಕ್ಕೆ ಸಾಧ್ಯವಾಗಲಾರದಂತೆ ಮಾತಾಡೋರು. ಇಷ್ಟೇ ವ್ಯತ್ಯಾಸ ನೋಡಿ. ಪುಸ್ತಕದಲ್ಲಿರುವಂತೆ ನೀವು, ಬರೆಯೋದಕ್ಕೆ ಸಾಧ್ಯವಾಗಲಾರದಂಥ ಭಾಷೆ ನಮ್ಮದು. ನನ್ನ ಮಕ್ಕಳು ಇಲ್ಲಿನ ಭಾಷೆ ಕೇಳಿ ತುಂಬ ಆಶ್ಚರ್ಯ ಪಡ್ತಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನೀವು ಹಾಸ್ಯಕ್ಕೆ ಬಂದರೆ ಅಲ್ಲಿ ಮಾತಿನಲ್ಲೇ ಹಾಸ್ಯವನ್ನು ಕಾಣ್ತೀರಿ. ವಿಶೇಷವಾಗಿ ಹೆಣ್ಮಕ್ಕಳ ಮಾತಿನಲ್ಲಿ. ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಕಳು ತುಂಬ ಮಾತಾಡ್ತಾರೆ. ಎಷ್ಟರ ಮಟ್ಟಿಗೆ ಮಾತಾಡ್ತಾರ ಅವರು ಅಂದರೆ, ಅಮೇರಿಕಕ್ಕೆ ಹೋಗಿದ್ರು ಅವರೆಲ್ಲ ಸೇರಿ. ಒಂದು 8-10 ಜನರದ್ದು ಮಹಿಳಾ ಮಂಡಳ ಅಮೇರಿಕಕ್ಕೆ ಹೋಗಿತ್ತು. ಅಮೇರಿಕಕ್ಕೆ ಹೋದಾಗ ಅಲ್ಲಿಗೆ ಹೋದವ್ರು ನೋಡಬೇಕಾದಂಥ ಒಂದು ಪ್ರಮುಖವಾದ ಸ್ಥಳ ಅಂತಂದ್ರೆ ನಯಾಗಾರ ಫಾಲ್ಸ್. ಅಲ್ಲಿಗೆ ಹೋದ್ರು. ಒಬ್ಬ ಗೈಡನ್ನು ತಗೊಂಡ್ರು. ಗೈಡ್ ವರ್ಣನೆ ಮಾಡ್ತಾ ಬಂದ, ನೋಡಿ ತಾಯಂದ್ರೆ, ಇದೇ ಅಮೇರಿಕಾದ ಸುಪ್ರಸಿದ್ಧ ನಯಾಗಾರ ಫಾಲ್ಸ್. ಇದು ನಿಮ್ಮ ಜೋಗ ಜಲಪಾತದಂತಲ್ಲ. ಜೋಗ ಜಲಪಾತದಲ್ಲಿ 4 ಧಾರೆಗಳಾಗಿ ನೀರು ಬೀಳ್ತದೆ. ಇಲ್ಲಿ ಇಡೀ ನದಿಯೇ ಮೇಲಿಂದ ಬೀಳ್ತದೆ. ಈ ನೀರು ಮೇಲಿಂದ ಬೀಳುವಂತ ಶಬ್ದ
40 ಕಿಲೋಮೀಟರ್ಗಳಾಚೆ ಕೇಳಿಸ್ತದೆ. ಸಾಮಾನ್ಯ ಶಬ್ದ ಅಲ್ಲ ಇದು. 40 ಕಿಲೋಮೀಟರ್ಗಳಾಚೆ ಕೇಳಿಸ್ತದೆ ಈ ಶಬ್ದ. ಅಷ್ಟೇ ಅಲ್ಲ ತಾಯಂದ್ರೆ, 10 ರ್ಯಾಕೆಟ್ಗಳು ಏಕಕಾಲಕ್ಕೆ ಝೀ ಅಂತ ಈ ಜಲಪಾತದ ಮೇಲಿಂದ ಹಾಯ್ದು ಹೋದ್ರೆ ಆ ರ್ಯಾಕೆಟ್ಗಳ ಶಬ್ದ ಕೂಡ ಕೇಳಿಸೋದಿಲ್ಲ ಈ ಶಬ್ದದಲ್ಲಿ. ಅಂತ ರಣಕರ್ಕಶವಾದಂತಹ ಶಬ್ದ ಈ ನಯಾಗಾರ ಫಾಲ್ಸ್ ಇಂದು. ಇಂಥ ಶಬ್ದವನ್ನು ನೀವು ಕೇಳಬೇಕಾದ್ರೆ ತಾಯಂದ್ರೆ ಒಂದು 10 ನಿಮಿಷ ನಿಮ್ಮ ಮಾತನ್ನು ನಿಲ್ಲಿಸಬೇಕು. ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ಮಾತಾಡ್ತಿರಬೇಡ ಅನ್ನೋದನ್ನ ಲೆಕ್ಕ ಹಾಕಿ. ನಯಾಗಾರದ ಧಬಧಬೆಯನ್ನೂ ಮೀರಿಸುವಂತಹ ಮಾತುಗಾರರು ಉತ್ತರ ಕರ್ನಾಟಕದ ನಮ್ಮ ಜನ. ನಾನು ನಮ್ಮ ಭಾಷೆಯಲ್ಲೇ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಎಷ್ಟು ಅರ್ಥ ಆಗ್ತೋ ಅಷ್ಟನ್ನು ಕ್ಯಾಚ್ ಮಾಡಿ. ನಮ್ಮ ಮಾತಿನಲ್ಲಿ ತಾಯಿ, ತಂಗಿ, ಅಕ್ಕ ಇಂಥವೆಲ್ಲ ಜಾಸ್ತಿ. ಮೇಲೆ ಬರ್ರಿ ಅಂತ ಕರಿತೀವಿ. ಮೇಲಕ್ಕೆ ಬನ್ನಿ, ಮೇಲೆ ಬಂದು ಕೂತ್ಕೊಳ್ಳಿ, ನಿಮ್ಮ ಸ್ಥಾನವನ್ನು ಅಲಂಕರಿಸ್ರಿ. ಇವೆಲ್ಲ ನಾವು ಸಾಹಿತ್ಯಿಕವಾಗಿ ನೀವು ಆಡೋ ಮಾತು. ಸಹಜವಾಗಿ ಆಡೋ ಮಾತು ಏನಂದ್ರೆ ಮ್ಯಾಗ್ ಬರ್ರಿ. ಇಷ್ಟೇ ನೋಡಿ. ಮೇಲಕ್ಕೆ ಬನ್ನಿ ಅಂತ 5 ಶಬ್ದಗಳನ್ನು ಬಳಸೋದು ಬದಲು ಮ್ಯಾಗ್ ಬರ್ರಿ 4 ಶಬ್ದ. ಮ್ಯಾಗ್ ಬರ್ರಿ ಅಂದ್ರೆ ಮ್ಯಾಲ್ ಬರ್ರಿ ಅಂತ ಅರ್ಥ. ಈ ಮ್ಯಾಗ್ ಬರ್ರಿ ಅನ್ನೋದು ಎಷ್ಟು ಅನಾಹುತ ಮಾಡ್ತದೆ ಕೆಲವು ಕಡೆ ಅಂದ್ರೆ, ಒಬ್ಬ ವ್ಯಕ್ತಿ ಸತ್ತಿದ್ದ, ಅವನ ಹೆಣವನ್ನ ಕೂರಿಸಿದ್ರಿ ಈ ತಾರೆ ಗೂಟಕ್ಕೆ ಬಡ್ದು. ಇನ್ನೇನು ಹೆಣ ಒಯ್ಬೇಕು ಅನ್ನುವಾಗ ಯಾರಿಗೋ ನೆನಪಾಯ್ತು, ಊರು ಗೌಡ ಬಂದಿಲ್ಲ, ಗೌಡನ ಕರ್ಕೊಂಬರ್ರಿ. ಗೌಡ ಬಂದು ಹೆಣ ನೋಡಿದ ಮ್ಯಾಗ ಹೆಣ ಒಯ್ರಿ ನೀವು. ಯಾಕಂದ್ರೆ ಗೌಡ ಅಂದ್ರೆ MLA ಇದ್ದಂಗ್ರಿ, ಊರಿಗೆ ಹಿರಿಯ. ಗೌಡನ ಕರ್ಯಾಕ್ ಹೋದ್ರಿ. ಗೌಡ್ರ ಒಬ್ಬ ಸತ್ತಾನ, ದಯವಿಟ್ಟು ನೀವು ಬರ್ಬೇಕಂತ. ನೀವು ನೋಡಿದ ಮ್ಯಾಗ ಹೆಣ ಒಯ್ತಾರಂತ, ನೀವು ಬಂದು ಹೆಣ ನೋಡ್ರಿ. ಗೌಡ ಪಾಪ ದೋತ್ರ ಉಟ್ಕೊಂಡು ಒಂದು ಮಾಲಿ ತಗೊಂಡ್ಬಂದು ಹೆಣಕ್ಕೆ ಹಾಕೋದಕ್ಕೆ. ಇನ್ನೇನು ಗೌಡ ಒಳಗಡೆ ಪ್ರವೇಶ ಆಗಬೇಕು, ಗೌಡನ್ ನೋಡಿಬಿಟ್ರು ಹೆಣದ ಮುಂದೆ ಕುಂತವ್ರೆಲ್ಲ. ವಿಶೇಷ ಅಳಬೇಕಲ್ರಿ, ಮುಂಜಾನಿಂದ ಹತ್ತದ್ದೇ ಬೇರೆ. ಗೌಡ ಬಂದಾನೀಗ ಸ್ಪೆಷಲ್ ಅಳಬೇಕು. ಅದರಲ್ಲಿ ಸತ್ತವನು ಹೇಳ್ತಂತೂ ಹಾಡಾಡಿಕೊಂಡು ಅಳಾಕತ್ತಿದಳ್ರಿ. ಏನಂತ ಹೆಣಕ್ಕೆ ಹೇಳ್ತಾಳ, ನೋಡಿಲ್ಲೇ ನೀನು ಮಾತಾಡ್ಸಕ್ಕೆ ಯಾರು ಬಂದಾರ, ನೋಡಿಲ್ಲ ನೀನು ಮಾತಾಡ್ಸಕ್ಕೆ ಯಾರು ಬಂದಾರ, ಗೌಡ ಬಂದ ನೋಡು. ಗೌಡ್ ಬಂದ್ಬಿಟ್ಲೆ ಮ್ಯಾಗ ಬರ್ರಿ ಅಂತಿದ್ದೆಲ್ಲ, ಗೌಡ್ ಬಂದ ನೋಡು, ಮ್ಯಾಗ ಕರ್ಕೋ. ಗೌಡನ ಪರಿಸ್ಥಿತಿ ಏನಾಗಬಾರ್ದು. ನಾವು ನಾನು ಮಾತಾಡ್ಸಕ್ಕಂತ ಬಂದ್ರ ನನ್ನ ಮ್ಯಾಗ ಕರ್ಕೊ ಅಂತಾರಲ್ಲ. ಇಲ್ಲಿ ಮ್ಯಾಗ ಕರ್ಕೊ ಅಂದ್ರೆ ಅಲ್ಲಿ ಕರ್ಕೊ ಅಂತಾನೂ ಅರ್ಥ ಆಗ್ತದೆ. ಗೌಡ ಹಾರ ಹಾಕಿದವನ ಜಗ ಬಿಟ್ಬಿಟ್ಟನ್ರಿ, ನಿಂತ್ರ ನಾ ಕೆಟ್ಟೆ ಅಂತ ಹೇಳಿ. ಇಲ್ಲಿ ಒಂದು ಮಾತನ್ನು ಹೇಳಿದೆ ನಾನು, ಗೌಡ ಅಂದ್ರೆ ಆಗಿನ ಕಾಲಕ್ಕೆ MLA ಇದ್ದಂಗ ಅಂತ. ರಾಜಕಾರಣಿಗಳಿದ್ರೆ ದಯವಿಟ್ಟು ಸಿಟ್ಟಾಗಬೇಡ್ರಿ. ನಮ್ಮ ಬೀಚಿನ ಯಾರೋ ಒಂದು ಪ್ರಶ್ನೆ ಕೇಳಿದ್ರು, ಈ ಎಮ್ಮೆಗೂ MLAಗೂ ವ್ಯತ್ಯಾಸ ಏನು? ನೋಡಿ, ಎರಡು ಒಂದೇ ತರ ಕಾಣಿಸ್ತದೆ ನೋಡೋದಕ್ಕೆ. ಎಮ್ಮೆ MLA ಒಂದೇ ಅಕ್ಷರ ಜಾಸ್ತಿ. ಅದಕ್ಕೆ ಬೀಚಿ ಉತ್ತರ ಕೊಡ್ತಾರೆ, ತುಂಬಾ ಸರಳ. ಎಮ್ಮೆ ತಿರುಗಾಡಿಕೊಂಡು ಮೇಯುತ್ತದೆ, MLA ಕೂಂತಲ್ಲೇ ಮೇಯುತ್ತಾನೆ. ಇವತ್ತಿಗೂ ಆ ಮಾತು ಅನೇಕ ಕಡೆಗಳಲ್ಲಿ ಸತ್ಯ ಆಗಿದೆ. ಈ ತರ ಸಾಹಿತ್ಯದಲ್ಲಿ ಅರ್ಥವನ್ನು ಇಟ್ಟು, ವಿಡಂಬನೆಯನ್ನು ಇಟ್ಟು ಸಾಹಿತ್ಯವನ್ನು ರಚನೆ ಮಾಡಿದಂಥವರು ದಿವಂಗತ ಬೀಚಿ ಅವರ ಸ್ನೇಹಿತರು. ನನ್ನನ್ನು ಗಂಗಾವತಿ ಬೀಚಿ ಅನ್ನೋ ಹೆಸರಿನಿಂದ ಕರೀತಾರೆ. ಕಾರಣ ಇಷ್ಟೇ, ನಾನು ಬೀಚಿ ಅಲ್ಲ. ಬೀಚಿಯವರ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅದರ ಪ್ರಭಾವಕ್ಕೆ ಒಳಗಾಗಿ ಮಾತನಾಡೋದನ್ನು ಕಲ್ತವನು ನಾನು. ಅದಕ್ಕಾಗಿ ನನ್ನನ್ನು ಬೀಚಿ ಅಂತಾರೆ. ಬೀಚಿ ಸಾಹಿತ್ಯದ ಉದಾಹರಣೆಗಳನ್ನ ಜಾಸ್ತಿ ಕೊಡ್ತದ್ರಿಂದ ಅವ್ರ್ಯಾರೋ ಬೀಚಿ ಸಾಹಿತ್ಯ ಉದಾಹರಣೆ ಜಾಸ್ತಿ ಕೊಡ್ತಾರಲ್ಲ, ಯಾರವರು? ಅದೇ ಗಂಗಾವತಿ ಪ್ರಾಣೇಶ್ ಅವರು. ಗಂಗಾವತಿ ಬೀಚಿ ಹೀಗೆ ಬಂತ ಹೆಸರು ಹೊರತು ನಾನು ಬೀಚಿ ಅಲ್ಲ. ಬೀಚಿ ತೀರಿಕೊಂಡು 27 ವರ್ಷಗಳಾಯಿತು ಸ್ನೇಹಿತರೆ. ಅವರ ಸಾಹಿತ್ಯದ 62 ಕಾದಂಬರಿಗಳನ್ನು ಓದಿ ನಾನಿವತ್ತು ಮಾತಾಡೋದನ್ನು ಕಲಿತೆ. ಅದು ನನಗೊಬ್ಬನಿಗೆ ಅಲ್ಲ, ನಿಮಗೂ ಕೂಡ ಸಾಧ್ಯ ಸ್ನೇಹಿತರೆ. ನೀವು ಕೂಡ ಬೀಚಿ ಸಾಹಿತ್ಯವನ್ನು ಓದಿದ್ದೇ ಆದರೆ ಮೂಕಂ ಕರೋತಿ ವಾಚಾಲಂ ಮಾತುಗಾರರಾಗ್ತೀರಿ, ಇದರಲ್ಲಿ ಸಂದೇಹವೇ ಇಲ್ಲ. ಯಾಕಂದ್ರೆ ಹಾಸ್ಯ ಇನ್ನೊಬ್ಬರಿಗೆ ಹೇಳಬೇಕು ಅಂತ ಬಯಸ್ತದೆ. ನಾವೇನನ್ನಾದ್ರೂ ನೋಡಿದ್ರೆ ನೋಡಿ ಅಲ್ಲಿ ಟ್ರೈನ್ ಹೋಗ್ತಾ ಇದೆ ಅಂತ ತೋರಿಸ್ತೀವಿ, ನೋಡಿ ಅಲ್ಲಿ ಚಂದಮಾಮ ಅಂತ ತೋರಿಸ್ತೇವೆ. ನೋಡಿದ್ದನ್ನ ಕೇಳಿದ್ದನ್ನ ಇನ್ನೊಬ್ಬರಿಗೆ ತೋರಿಸ್ತೇವೆ. ಅದೇ ತಿನ್ನೋ ವಸ್ತು ಸಿಕ್ಕರೆ ಒಬ್ಬರೇ ತಗೊಂಡು ಬಾಯಿಗೆ ಹಾಕೊಳ್ತೇವೆ, ಬೇರೆ ಯಾರಿಗೆ ಹೇಳಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದು ನೋಡೋದನ್ನ, ಓದೋದನ್ನ, ಕೇಳೋದನ್ನ ಇನ್ನೊಬ್ಬರಿಗೆ ಹೇಳಬೇಕು ಅನ್ನೋ ತವಕ ಉಂಟಾಗ್ತದೆ. ಆ ತವಕವೇ ನನ್ನಲ್ಲಿ ಉಂಟಾದದ್ದಕ್ಕೆ ಕಾರಣ ನಾನು ಇವತ್ತು ಹಾಸ್ಯ ಪರಿಚಾರಕತ್ವಕ್ಕೆ ನಿಂತೆ.